ಏನಾಗ್ತಾ ಇದೆ ನಿನ್ನೆ ಆಗಿರುವಂತ ಬೆಳವಣಿಗೆಯಲ್ಲಿ ಸಿಕ್ಕಾಪಟ್ಟೆ ರಾಂಗ್ ಆಗಿದ್ದಾರೆ ರಾಮುಲು ಅವರು. ಕಾರಣ ಅದಕ್ಕೆ ಈ ವ್ಯಕ್ತಿ ಅನ್ನುವಂಥದ್ದು ಜನಾರ್ದನ್ ರೆಡ್ಡಿ. ಒಂದು ಕಡೆಗೆ ಪಕ್ಷದಿಂದ ಆಚೆ ಇದ್ದು ಇನ್ನೊಂದು ಪಕ್ಷ ಕಟ್ಕೊಂಡು ತದನಂತರ ಬಂದು ಈಗ ರಾಮುಲು ಅವರ ಮೇಲೆ ಅದೇನು ಜಿದ್ದು ಸಾಧಿಸ್ತಾ ಇದ್ದಾರೋ ಅಥವಾ ಇಲ್ವೋ ಇದು ಚರ್ಚೆ ಬಿಜೆಪಿಯಲ್ಲಿ ನಡೀತಾ ಇದೆ. ಯಾಕೆ ಜನಾರ್ದನ್ ರೆಡ್ಡಿ ಅವರು ನಿನ್ನೆ ಮಾಡಿರುವಂಥ ಕೆಲಸ ಏನು, ಅವರು ಮಾಡಿದಂಥ ಆರೋಪಕ್ಕೆ ರಾಮುಲು ಅವರು ಪಕ್ಷವನ್ನು ಬಿಡುವಂಥ ಯೋಚನೆಯನ್ನು ಕೂಡ ಮಾಡಿದರು. ಇದನ್ನು ಕಿವಿಯಲ್ಲಿ ಕೇಳಿಸ್ಕೊಳ್ಳುವಂಥ ಮಂದಿನೂ ಇರ್ತಾರಲ್ವ, ಅದೇ ಬಹಳ ಇಂಟ್ರೆಸ್ಟಿಂಗ್. ರಾಜ್ಯ ಬಿಜೆಪಿಯಲ್ಲಿ ತಣ್ಣಗಾಗ್ತಾ ಇಲ್ಲ ಒಳಬೇಗುದಿ. ಬಿಜೆಪಿಗೆ ರಾಜೀನಾಮೆಯನ್ನು ರಾಮುಲು ಅವರು ಕೊಡ್ತಾರ. ಸಂಡೂರು ಬೈ ಎಲೆಕ್ಷನ್ ಸೋಲಿಗೆ ರಾಮುಲು ಕಾರಣ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ. ಮಾಜಿ ಸಚಿವ ಶ್ರೀರಾಮುಲು ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನನಗೆ ಬೇಕಂತಲೇ ಅವಮಾನ ಮಾಡಿದ್ದಾರೆ, ಜನಾರ್ದನ್ ರೆಡ್ಡಿ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ರಾಜ್ಯಾಧ್ಯಕ್ಷ ವಿಜೇಂದ್ರ ಪರ ಕೂಡ ನನ್ನ ಜೊತೆಗೆ ನಿಂತ್ಕೊಳ್ಳಿಲ್ಲ. ಸ್ವಪಕ್ಷೀಯರ ವಿರುದ್ಧ ರಾಮುಲು ಅವರು ತೀವ್ರವಾದಂಥ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಿನ್ನೆ ಆಗಿರುವಂಥ ಬೆಳವಣಿಗೆ ಏನು? ಬಿಜೆಪಿ ಉಸ್ತುವಾರಿ ಬಂದಿದ್ರು ರಾಧಾ ಮೋಹನ್ ದಾಸ್ ಅವರು ಬಂದಂಥ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಮಾತನಾಡ್ತಾ ಸಂಡೂರಲ್ಲಿ ಏನಾಯಿತು ಅಂತಂದಾಗ ಇಲ್ಲ ಅದು ರಾಮುಲು ಅವರಿಂದನೇ ಸೋಲು ಅನ್ನುವಂಥದ್ದು ಹೇಳಿದರು. ಜವಾಬ್ದಾರಿ ಹೊತ್ಕೊಂಡಿದ್ದು ಜನಾರ್ದನ್ ರೆಡ್ಡಿನೇ ಅವರಲ್ವಾ. ರಾಮುಲು ಅವರಿಂದ ಹೇಗಾಯಿತು ಅದಕ್ಕೆ ಕಾರಣ ಇಲ್ಲ. ಅದನ್ನು ಕಿವಿಯಲ್ಲಿ ಹೇಳಿದ ತಕ್ಷಣ ಇವರು ಕೂಡ ರಾಧಾ ಮೋಹನ್ ದಾಸ್ ಅವರು ಕರೆದು ಬಿಟ್ಟು ಮಾತನಾಡಿದ್ರಂತೆ. ಅದಕ್ಕೆ ಇಷ್ಟೆಲ್ಲ ಅವಮಾನ ಆದರೆ ನಾನು ಯಾಕೆ ಇರಬೇಕು ಅಂತ ಎದ್ದು ಹೊರಟಿದ್ರಂತೆ ರಾಮುಲು ಅವರು. ಏನು ಮಾತಾಡಿದ್ದಾರೆ ಫಸ್ಟ್ ನೋಡ್ಬಿಡಿ. ಹಲೋ ನಮಸ್ಕಾರ ಸರ್. ನಮಸ್ಕಾರ ಸರ್. ರಾಮುಲು ಸರ್. ಸರ್ ನಮಸ್ತೆ, ರವೀಶ್ ಮಾತಾಡ್ತೀನಿ ಪಬ್ಲಿಕ್ ಟಿವಿಯಿಂದ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್. ಹೇಳಿ ಸರ್. ಸರ್ ಏನಿಲ್ಲ ಸರ್, ನಿನ್ನೆ ಏನ್ ಅಸಮಾಧಾನ ಆಯ್ತು, ಗಲಾಟೆ ಆಯ್ತು ಅಂತ. ಹಾ ಸರ್. ಏನ್ ಸರ್ ಆಕ್ಚುಲಿ ಆಗಿತ್ತು? ಆಕ್ಚುಲಿ ನಿನ್ನೆ ಕೋರ್ ಕಮಿಟಿ ಕರೆದಿದ್ರು ಸರ್ ರಾಧಾ ಮೋಹನ್ ಅಗ್ರವಾಲ್ ಅವರು. ಓಕೆ ಸರ್. ಚರ್ಚೆ ಆಗ್ತಾ ಆಗ್ತಾ ನನ್ನ ಬಗ್ಗೆ ಅವ್ರು ಹೇಳಿದ್ರು ರಾಮುಲು ಅವರು ಸಂಡೂರು ಎಲೆಕ್ಷನ್ ಸೋಲ್ಸಿತ್ತು ಅಂತ ಹೇಳಿ ನನ್ನ ಮೇಲೆ ಆರೋಪಣೆ ಮಾಡಿದ್ರು ಸರ್. ಓಕೆ. ನನ್ನ ಮೇಲೆ ಸರ್ ಈ ರೀತಿ ಆರೋಪಣೆ ಮಾಡೋದು ಸರಿಯಲ್ಲ, ಕೆಲಸ ಮಾಡಿದ್ದೇನೆ ಅನ್ನಂತ ವಿಚಾರ ಪ್ರತಿಯೊಬ್ಬ ಕಾರ್ಯಕರ್ತ ಮಾಡಿದನೆಲ್ಲ. ಇಲ್ಲ ಅಂದ್ರೆ ರಾಜ್ಯಾಧ್ಯಕ್ಷರು ವಿಜೇಂದ್ರ ಇಲ್ಲೇ ಕುಂತ ಅವ್ರನ್ನ ಕೇಳ್ರಿ. ನಾನು ಕೊನೆ ದಿನ ತನಕ ಕೂಡ ನಾನು ಶಿಗ್ಗಾಂವ್ ಹೋಗ್ಬೇಕಾಯ್ತು. ಕೊನೆ ದಿನ ಬೊಮ್ಮಾಯಿರು ಮಾತು ಕೊಟ್ಟಿದ್ದೆ, ಆ ಮಾತನ್ನು ಕೂಡ ಹೋಗ್ಲಾರ್ದಂತ ಇಲ್ಲೇ ಕೆಲಸ ಮಾಡಿದ್ದೇನೆ. ಯಾಕಂದ್ರೆ ಇಲ್ಲಿ ಗೆಲುವಾದ್ರೆ ಒಳ್ಳೇದಾಗುತ್ತೆ. ನೀವ್ ಈ ರೀತಿ ಆರೋಪಣೆ ಮಾಡಂತ ಟೈಮಲ್ಲಿ ನನ್ನ ಅಪಮಾನ ಮಾಡ್ತೀರಿ. ಎಲೆಕ್ಷನ್ ದಲ್ಲಿ ಸೋಲಿನಿ, ನೋವಲ್ಲಿದ್ದೀನಿ. ಆದ್ರೆ ಎಲೆಕ್ಷನ್ ಜೊತೆಲಿ ಮೇಲೆ ಹೆಂಗ್ ಓಡಿಸ್ತೀರಿ ಸರ್ ನೀವು? ಈ ರೀತಿ ಆರೋಪಣೆ ಓಡಿಸಂತ ಟೈಮಲ್ಲಿ ಯಾವ ಉದ್ದೇಶ ಕೇಳಿದೆ ವಿಜೇಂದ್ರ ಅವರೇ, ನೀವು ರಾಜ್ಯಾಧ್ಯಕ್ಷ ನಾನು ರಕ್ಷಣೆ ಮಾಡ್ಬೇಕಾಯ್ತು, ನೀವ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ ಮನ್ಸಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ನನ್ನ ಬಗ್ಗೆ ಅಸಮಾಧಾನ ಸರಿಯಲ್ಲ. ನೆನ್ಪಿಡ್ಕೊಟ್ಟಿ ಜನರು ನಿಮಗೆ ಎಲ್ಲೋ ಒಂದ್ ಕಡೆ ಇದನ್ನ ಪ್ರಶ್ನೆ ಮಾಡ್ತಾರ. ಇವತ್ತು ಮಾಡ್ಲಿದ್ರೆ ನಾಳೆನಾಗ್ಲಿ ಪ್ರಶ್ನೆ ಮಾಡ್ತಾರ. ರಾಮುಲು ಮೇಲೆ ಆರೋಪಣೆ ಬಂದಂತ ಟೈಮ್ ನೀವ್ ಏನ್ ಮಾಡ್ತಿದ್ರಿ? ಕುಂತ್ಕೊಂಡಿದ್ರಿಲ್ಲ, ಒಂದ್ ಮಾತನ್ನ ಹೇಳ್ಬೋದಿತ್ತಲ್ಲ. ಅವ್ರಂತೂ ಬೇರೆ ಊರಿಂದ ಬಂದಂತವ್ರು, ಬೇರೆ ಕಡೆಯಿಂದ ಬಂದಂತವ್ರು, ಅವ್ರಿಗೆ ಗೊತ್ತಾಗಲ್ಲ ಯಾರು ಕೆಲಸ ಮಾಡಿದಾರೆ ಅಂತೇಳಿ. ಯಾರು ಜನಾರ್ದನ್ ರೆಡ್ಡಿ ಅವ್ರು ಹೇಳಿದ್ಕೋಸ್ಕರವಾಗಿ ಅವ್ರು ಮಾತಾಡ್ತಿರ್ಬೋದು, ನನಗೆ ಗೊತ್ತಿದೆ. ಆದ್ರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳಿದಂತ ಟೈಮಲ್ಲಿ ಈ ರೀತಿ ನನ್ನ ಬಗ್ಗೆ ಆರೋಪಣೆ ಮಾಡಂತ ಟೈಮಲ್ಲಿ ಅವ್ರು ನನ್ನ ಬಗ್ಗೆ ತಿಳ್ಕೊಬೇಕಾಯ್ತು. ತಿಳ್ಕೊಳ್ಳಾರ್ದಂತ ಆರೋಪಣೆ ಮಾಡ್ತಾ ಇದಾರೆ ಅಂದ್ರೆ ಇದು ಸಹಜ, ಕರೆಕ್ಟ್, ತಪ್ಪು ಅನ್ನಂತ ಮಾಹಿತಿಯನ್ನು ಕೂಡ ಹೇಳಿದಂತ ಟೈಮಲ್ಲಿ ಅವರು ಏನೋ ಹೇಳ್ತಾರೆ. ಹಂಗಂದ್ರೆ ಬ್ಯಾಡ ಬಿಡಿ ಸರ್, ನನ್ಗೆ ಪಾರ್ಟಿಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ರಿ, ನಾನ್ ಬಿಟ್ಟು ಹೋಗಂಗಿದ್ರೆ ಬಿಟ್ಟು ಹೋಗ್ತೇನೆ. ನಾನು ಯಾಕೆ ವಜ್ಜೆ ಆದ್ಮೇಲೆ ಹಾಕಿರ್ಬೇಕು ಅಂತ ಹೇಳ್ರಿ. ಆಮೇಲೆ ನಮ್ಮೆಲ್ಲಾ ಸ್ನೇಹಿತರು ಇಲ್ಲ ರಾಮುಲು ಆ ರೀತಿ ಅವ್ರು ಹೇಳಿದಾರ ಸತ್ಯ, ಆ ರೀತಿ ಯಾರು ನಂಬಕ್ ರೆಡಿ ಇಲ್ಲ. ಎಲ್ಲರೂ ಕೆಲಸ ಮಾಡಿದ್ವಿ, ಸೋಲ್ ಆಗಿದ್ರೆ ಆಗಿರ್ಬೋದು, ನಿನ್ ಮೇಲೆ ಮಾತಾಡೋದು ಕೂಡ ಸರಿಯಲ್ಲ. ಸದಾನಂದ ಗೌಡ್ರು ಹೇಳಿದ್ರು, ಸದಾನಂದ ಗೌಡ್ರು ಅಲ್ಲಿ ಯಾಕೆ ಸೋಲಾಗಿದೆ ಅನ್ನೋದಕ್ಕೆ ಅವ್ರನ್ನೇ ಅಧ್ಯಕ್ಷರನ್ನಾಗಿ ಅವ್ರನ್ನ ಅಲ್ಲಿ ಕಳಿಸ್ಕೊಟ್ಟಾರ. ಅವ್ರೆಲ್ಲಾ ಮಾಹಿತಿ ತಗೊಂಬಂದ್ರ. ಸದಾನಂದ ಗೌಡ್ರು ಇನ್ನ ನನ್ ಮಾಹಿತಿನೇ ಕೊಟ್ಟಿಲ್ಲ, ನೀವ್ ಹೆಂಗ ಕೇಳಿದ್ರಿ ರಾಮುಲು ಮೇಲೆ ಈ ರೀತಿ ಅಲಿಗೇಷನ್ ಮಾಡೋದು? ಅದ್ ತಪ್ಪಲ್ಲ ಅಂತ ಹೇಳಿದ್ರು ಸರ್. ರಾಮುಲು ಮೇಲೆ ಆರೋಪಣೆ ಮಾಡ್ಬೇಕು. ಯಾವಾಗ ಮಾಡ್ಬೇಕು? ಎಲ್ಲಾ ನಾನು ವರದಿ ಕೊಟ್ಟ ನಂತರ ನೀವ್ ಮಾಡ್ಬೇಕಾಯ್ತು. ಈ ವರದಿನೇ ಕೊಟ್ಟಿಲ್ಲ, ಹೆಂಗ್ ಮಾಡಿದಿರಿ ಅಂತ ಸದಾನಂದ ಗೌಡ್ರು ಹೇಳಿದ್ರು. ಈ ರೀತಿ ಮಾಡಿದಂತ ಟೈಮಲ್ಲಿ ನೋವು ಆಯ್ತು. ನೋವು ಆದಂತ ಟೈಮ್ ನಾನ್ ಬಹಳ ನೋವು ಪಟ್ಕೊಂಡು, ಹಂಗಾಗಿ ನಾನ್ ನಿನ್ನೆ ಬಹಳ ನೋವಿನಿಂದ ಇದ್ದೆ ಸರ್. ನಾನು ಮಾತಾಡ್ಬೇಕಂತ ಕೂಡ ಎಲ್ಲಾರು ಬೇಡ ಅಂದ್ರೆ ನಾನು ಬಂದ್ಬಿಟ್ಟೆ. ಹಂಗಾಗಿ ನಾನು ಎಲ್ಲೇನೋ ಒಂದ್ ಕಡೆ ಬೆಳಿಗ್ಗೆ ಟಿವಿಯಲ್ಲಿ ಬಂದ ನಂತರ ನನಗೆ ಗೊತ್ತಾಯ್ತು ಎಲ್ಲಾ ಟಿವಿಯಲ್ಲಿ ಹಿಂಗ್ ಆಗಿದೆ ಅಂತ ಬರ್ತಾ ಇದ್ದ. ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದಿಲ್ಲ ಅಂತ ಹೇಳಿದ್ರೆ ನಾನು ತಪ್ಪಿದಸ್ತ ಆಗ್ಬಿಡ್ತೀನಿ ಅನ್ನೋ ಕಾರಣದಿಂದ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದೀನಿ. ಯಾವತ್ತು ಕೂಡ ಪಾರ್ಟಿ ಬಿಡ್ತೀನಿ ಅಂತ ಹೇಳಿದನಾಗ್ಲಿ, ಪಾರ್ಟಿನ ಬಿಡೋಂತ ಪರಿಸ್ಥಿತಿ ಬಂದ್ರೆ ಎಲ್ಲರಿಗೂ ಕೂಡ ಹೇಳಿ ಬಿಡೋನು, ಮೋಸದಿಂದ ಪಾರ್ಟಿ ಬಿಡೋನು ಅಂತಾನಲ್ಲ. ಜನಾರ್ದನ್ ರೆಡ್ಡಿ ಅವ್ರು ಏನ್ ಅಂದ್ಕೊಂಡ್ರ, ನಾನು ಎಲ್ಲಾ ಹೇಳಿದ್ದೆಲ್ಲ ಕೂಡ ಜನರು ಸತ್ಯ ನಂಬ್ತಾರ ಅಂತ ಹೇಳಿ ತಿಳ್ಕೊಂಡು
ಮಾಡ್ಕೊಂಡು ಇತ್ತೀಚೆಗೆ ನಮ್ಮನ್ನ ಟಾರ್ಗೆಟ್ ಮಾಡ್ಕೊಂಡು ನಮ್ಮ ಮೇಲೆ ಆರೋಪಣೆ ಮಾಡ್ಕೊಂತ ಹೊಂಟಾನ ಸರ್. ಅಂದ್ರೆ ಈಗ ಹೈಕಮಾಂಡ್ ನೀವು ಗಮನಕ್ಕೆ ತರ್ತೀರಾ ಇವ್ರ ರಾಧಾಮೋಹನ್ ದಾಸ್ ಅವ್ರು ಹೇಳದ ಇದನ್ನ? ಸರ್ ನಾನು ಎಲ್ಲಾ ಉದ್ದೇಶವನ್ನು ಎಲ್ಲಾ ವಿಚಾರಗಳನ್ನು ಹೈಕಮಾಂಡ್ ಪ್ರಮುಖರು ಕೂಡ ನಾನು ಡೆಲ್ಲಿಗೆ ಹೋದಂತ ಟೈಮಲ್ಲಿ ಕೂಡ ರಾಷ್ಟ್ರೀಯ ಅಧ್ಯಕ್ಷ ಅಂತ ನಡ್ಡಾ ಅವ್ರಿಗೆ ಹೇಳಿ ಬರ್ತೀನಿ ಸರ್. ನಮ್ಮ ಉಸ್ತುವಾರಿಗಳಿಗೆ ಹಿಂಗ ನಡ್ಕೊಂಡಿದ್ದಾರೆ ಅಂತೇಳಿ ಸಂತೋಷ್ ಜಿ ಅವರು ಕೂಡ ಹೇಳ್ತೀನಿ ಸರ್ ನಾನು. ಮತ್ತೆ ನಂತರ ಅಮಿತ್ ಶಾ ಅವರಿಗೆ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟರೆ ಪ್ರೈಮ್ ಮಿನಿಸ್ಟರ್ ಕೂಡ ಹೇಳಿ ಬರ್ತೀನಿ ಸರ್ ನಾನು. ಅಂದ್ರೆ ವಿಜಯೇಂದ್ರ ಅವ್ರಿಗೆ ನಿಮ್ಮ ಸಮರ್ಥನೆ ಮಾಡ್ಕೊಳ್ಳಿಲ್ಲ? ಇಲ್ಲ, ಸಮರ್ಥನೆ ಮಾಡ್ಕೊಂಡಿಲ್ಲ ಸರ್. ವಿಜೇಂದ್ರ ನಮ್ಮನ್ನ ರಕ್ಷಣೆ ಮಾಡಿಲ್ಲ ಸರ್, ನಮ್ಮನ್ನ ರಕ್ಷಣೆ ಮಾಡಿನೇ ಇಲ್ಲ. ನೀವು ಪ್ರಶ್ನೆ ಮಾಡಿದಾಗ ಏನಂದ್ರು ವಿಜೇಂದ್ರ ರಾಮ್ಲು ನನ್ ಮೇಲೆನೆ ಆರೋಪಣೆ ಮಾಡ್ಯಾರ ಅಂತ ಹೇಳ್ದ. ನನ್ ಮೇಲೆನೆ ಅವ್ರು ಆರೋಪಣೆ ಮಾಡಿದಾರೆ, 2 ಕೋಟಿ ರೂಪಾಯಿ ನನ್ ತಗೊಂಡೋಗಿ ನಂದೇಳಿ ಆರೋಪಣೆ ಮಾಡಿದಾರೆ ರಾಮ್ಲು ಅಂತ ಹೇಳ್ದ. ಅಂದ್ರೆ ಇದು ಜನಾರ್ದನ್ ರೆಡ್ಡಿ ಅವ್ರ ಕಾರಣಕ್ಕೋಸ್ಕರ ಆಗ್ತಾ ಇರೋದು ಅಂತೀರಾ? ಇವಾಗ ಜನಾರ್ದನ್ ರೆಡ್ಡಿ ಅವ್ರು ಹೇಳಿರೋ ಕಾರಣ ರಾಧಾಮೋಹನ್ ಅಗರ್ವಾಲ್ ಸರ್ ಅವ್ರು ಹೇಳಿದ ಮಾತೆಲ್ಲ ಸತ್ಯ ಅಂತ ಹೇಳ್ಕೊಂಡು ನಮ್ ಪ್ರಾಮಾಣಿಕರನ್ನ ದೂರ ಮಾಡ್ಕೊಂತ ಇದ್ರೆ ನಾವ್ ಏನ್ ಮಾಡಕ್ಕಾಗುತ್ತೆ ಸರ್? ಇವಾಗ ಎಲ್ಲಿ ಬೆಂಗಳೂರಲ್ಲೇ ಇದೀರಾ ಸರ್ ಅಥವಾ ಬಳ್ಳಾರಿ? ಇಲ್ಲ, ನಾನು ಬಳ್ಳಾರಿ ಕಡೆಯಿಂದ ದೇವಸ್ಥಾನಕ್ಕೆ ಹೋಗಿದ್ದೆ ಸರ್. ದೇವಸ್ಥಾನದಿಂದ ಮನೆಗೆ ಹೋಗ್ತೀನಿ ಸರ್. ನಾಳೆ ಸಿಗ್ತೀನಿ ಸರ್ ಮಾಧ್ಯಮದವ್ರು ಎಲ್ಲರಿಗೆ. ಇವತ್ತು ನನ್ನ ಮನೇಲಿ ಕೆಲಸ ಇದೆ, ನಾಳೆ ಬೇಕಾದ್ರೆ ಮಾತಾಡ್ತೀನಿ ಸರ್. ಒಂದು ರೀತಿಯಾಗಿ ರಾಮುಲು ಅವರನ್ನ ಈಗ ವಿರೋಧ ಕಟ್ಕೊಳ್ಳುವಂಥ ಪರಿಸ್ಥಿತಿಗೆ ಹೋಗಿದ್ದಾರೆ. ಯಾಕೆ ಅಂತಂದರೆ ರಾಮುಲು ಅವರು ಒಂದು ಕಡೆಗೆ ವಿಧಾನಸಭೆಯಲ್ಲೂ ಕೂಡ ಸ್ಪರ್ಧೆಯನ್ನು ಮಾಡಿದಾಗ ಅವರು ಸೋದುವಂಥ ಪರಿಸ್ಥಿತಿ ಆಯಿತು. ಯಾರು ಸೋಲಿಸಿದ್ರು, ಹಾಗೆ ಯಾರ ಮೇಲೆ ಬೆರಳು ಮಾಡಬೇಕಾಗಿತ್ತು, ಓಕೆ. ಇನ್ನೊಂದು ಕಡೆಗೆ ಲೋಕಸಭೆ ಚುನಾವಣೆಯಲ್ಲಿ ಅವರು ಸ್ಪರ್ಧೆಯನ್ನು ಮಾಡಿದ್ರು, ಅವಾಗಲೂ ಕೂಡ ಸೋಲುವಂಗಾಯಿತು. ಅವಾಗ ಯಾರು ಒಳಗಡೆಗೆ ಏನೆಲ್ಲ ಆಟ ಆಡಿದ್ರು ಅದು ಕೂಡ ಅವ್ರಿಗೆ ಗೊತ್ತಿದೆ. ಯಾರಾದರೂ ಅವ್ರು ಯಾರ ಮೇಲಾದರೂ ಹೇಳಿದ್ರೆ ಅದನ್ನು ಹೇಳಲಿಲ್ಲ ಅವರು. ಆದರೆ ಜನಾರ್ದನ್ ರೆಡ್ಡಿ ಅವರು ಬೈ ಎಲೆಕ್ಷನ್ ಹತ್ತಿರದಲ್ಲಿ ಬಂದು ಚುನಾವಣೆಗೆ ಸ್ಪರ್ಧೆ ಮಾಡ್ಕೊಂಡು ನಿಂತ್ಕೊಂಡು ಅದಾದ ನಂತರ ಸಂಡೂರಲ್ಲಿ ಇನ್ಚಾರ್ಜ್ ಆಗಿ ಇದ್ಕೊಂಡು ನಾನು ಗೆಲ್ಲಿಸ್ಕೊಂಡು ಬರ್ತೀನಿ ಅಂತೆಲ್ಲ ಹೇಳಿ ಈಗ ಅದರ ಸೋಲು ಇವ್ರ ಮೇಲೆ ಹಾಕೋದು. ಗೆದ್ದಾಗ ಮಾತ್ರ ಅವ್ರು ಕ್ರೆಡಿಟ್ ತಗೊಳ್ತಾ ಇದ್ರು, ಡೆಫಿನೆಟ್ಲಿ ತಗೊಳ್ತಾ ಇದ್ರು. ಈಗ ಸೋತಿದ್ದಕ್ಕೆ ಅದನ್ನು ರಾಮುಲು ಅವ್ರ ಮೇಲೆ ಹಾಕ್ತಾ ಇರುವಂಥದ್ದು. ಇಲ್ಲಿ ಈ ರೀತಿಯಾಗಿ ಮಾಡ್ತಾ ಹೋಗ್ಬಿಟ್ರೆ ಆ ಸಮುದಾಯದ ವೋಟ್ಗಳಿದೆಯಲ್ಲ, ನಿಮಗೆ ಅಲ್ಲಿ ಕಾಣಿಸ್ತಾ ಇರುವಂಥ ಲೀಡರ್ಗಳು ಯಾರಿದ್ದಾರೆ ಆ ಸಮುದಾಯಕ್ಕೆ? ಯಾರು ಕಾಣಿಸ್ಕೊಳ್ತಾರೆ ನಿಮಗೆ ವಾಲ್ಮೀಕಿ ಸಮುದಾಯದ ಲೀಡರ್ಸ್ಗಳು ಅಂತೇಳಿ ಬಿಜೆಪಿಯಲ್ಲಿ? ಎಣಿಸಿ ಹೇಳಿ ನೋಡೋಣ. ಇರುವಂಥ ಕೆಲವು ಲೀಡರ್ಸ್ಗಳನ್ನು ಈ ರೀತಿಯಾಗಿ ಅವ್ರಿಗೆ ಲಾಸ್ಟ್ ಟೈಮ್ ಚುನಾವಣೆ ಸಂದರ್ಭದಲ್ಲಿ DCM ಮಾಡ್ತೀವಿ ಅಂತ ಹೇಳಿದ್ರಿ, ಮಂತ್ರಿ ಮಾಡ್ಕೊಂಡು ಬಿಟ್ರು. ಇಷ್ಟೆಲ್ಲ BJP ಅವರನ್ನು ಆ ಥರ ಮಾಡ್ಕೊಂಡಾಗಲೂ ಕೂಡ ಈಗ ಕಡೆಗಣಿಸ್ತಾ ಇರೋದು ರಾಮುಲು ಅವರನ್ನು ಅಲ್ಲ, ವಾಲ್ಮೀಕಿ ಸಮುದಾಯವನ್ನು. ಅದು ಯಾವ ಮಟ್ಟಕ್ಕೆ ಡ್ಯಾಮೇಜ್ ಮಾಡುತ್ತೋ ಗೊತ್ತಿಲ್ಲ.